ಸಿಂಹರಾಶಿಯವರೇ ನಮಸ್ತೆ. ನವೆಂಬರ್ 2025 ಇದು ನಿಮಗೆ ಲೀಡರ್ಶಿಪ್ ಅವೇಕ್ ಆಗೋ ತಿಂಗಳು. ನೀವು ಮತ್ತೆ ನಿಮ್ಮ ಶಕ್ತಿ, ಗೌರವ ಮತ್ತು ಆತ್ಮವಿಶ್ವಾಸದ ಸಿಂಹಾಸನಕ್ಕೆ ಏರುವಂತಹ ತಿಂಗಳು. ಈ ತಿಂಗಳಲ್ಲಿ ನಿಮಗೆ ಸೂರ್ಯನ ಶಕ್ತಿ ತುಂಬ ಇದೆ. ಅದಕ್ಕೆ ಕನೆಕ್ಟ್ ಆಗಬೇಕಂತಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಕಮೆಂಟ್ನಲ್ಲಿ ಬರೀರಿ ಜಯ ಶ್ರೀ ಸೂರ್ಯನಾರಾಯಣ ಅಂತ. ಯಾಕೆಂದರೆ ಸೂರ್ಯನೇ ಸಿಂಹರಾಶಿಯ ಆದಿದೇವತೆ, ಆತ್ಮಶಕ್ತಿ ಮತ್ತು ವಿಜಯದ ಸಂಕೇತ. ಮತ್ತೊಂದು ವಿಚಾರ ವೀಕ್ಷಕರೇ, ನಿಮಗೆ ಏನಾದರೂ ನನ್ನ ರೀಡಿಂಗ್ಸ್ ಬೇಕಿದ್ದರೆ ದಯಮಾಡಿ ನನ್ನ ಪ್ರೊಫೈಲ್ನಲ್ಲಿ ನನ್ನ ನಂಬರ್ ಇದೆ, ನೀವು ಅದರಿಂದ ನನಗೆ ಕಾಲ್ ಮಾಡ್ಬೋದು. ಹಾಗೆಯೇ ನಿಮಗೆ ಏನಾದರೂ ಚಿಕ್ಕದಾಗಿ ಏನಾದರೂ ಪ್ರಶ್ನೆಗಳಿದ್ರೆ ಕಾಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಇಲ್ಲೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಆಫ್ ಬರ್ತ್ ಮತ್ತು ನಿಮ್ಮ ಹುಟ್ಟಿದ ಊರನ್ನ ನೀವು ಮೆನ್ಷನ್ ಮಾಡೋದ್ರಿಂದ ಏನು ಪ್ರಶ್ನೆ ಅಂತ ಕೇಳಿ ಅದು ಎಸ್ ಆರ್ ನೋ ಪ್ರಶ್ನೆಗೆ ನಾನು ಇಲ್ಲೇ ಉತ್ತರ ನಿಮಗೆ ಕೊಡ್ತೀನಿ. ನವೆಂಬರ್ ನಿಮಗೆ ಹೊಸ ವೇದಿಕೆನ, ಹೊಸ ಗೌರವ ಮತ್ತು ಹೊಸ ಪ್ರಾರಂಭನ ತರ್ತಾ ಇದೆ. ನೀವು ಇತ್ತೀಚೆಗೆ ಏನೇನೋ ಅನುಭವಿಸಿದ್ದೀರಾ, ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿದ್ದೀರಾ, ಈಗ ಅದೆಲ್ಲ ನಿಧಾನವಾಗಿ ಕ್ಲಿಯರ್ ಆಗುತ್ತೆ. ಯೂನಿವರ್ಸ್ ಅಂದರೆ ಪ್ರಕೃತಿ ಹೇಳ್ತಾ ಇದೆ, ನಿಮ್ಮ ಧೈರ್ಯನ ಪ್ರಶಂಸೆ ಮಾಡುವಂತಹ ತಿಂಗಳು ನವೆಂಬರ್ ಅಂತ. ಹೀಗಾಗಿ ನಿಮ್ಮ ಬೆಳಕಿನಲ್ಲಿ ಮತ್ತೆ ಪ್ರಕಾಶವಾಗಿರುವಂತಹ ಒಂದು ಸಮಯ ನಿಮಗೆ ಸಿಗ್ತಾ ಇದೆ. ನೀವು ಇದನ್ನು ಖಂಡಿತವಾಗೂ ಯೂಸ್ ಮಾಡ್ಕೊಳ್ಬೇಕು. ಈ ತಿಂಗಳ ಮೇನ್ ಸಂದೇಶ ಏನಿದೆ ಅಂದರೆ, ನಿಮ್ಮ ಬೆಳಕನ್ನು ಮುಚ್ಚಿಡಬೇಡಿ, ಅದನ್ನು ಎಲ್ಲರಿಗೂ ಕೊಡಿ. ಅಂದರೆ ನಿಮ್ಮ ಸುಖ, ಸಂತೋಷ, ಜ್ಞಾನದ ಬೆಳಕು ಏನಿದೆ ನೀವು ಇನ್ನೊಬ್ಬರ ಜೊತೆಗೆ ಹಂಚ್ಕೊಳ್ಳಿ. ನೀವು ಉದ್ಧಾರ ಆಗ್ತೀರಾ, ಹಾಗೆ ಇನ್ನೊಬ್ಬರನ್ನು ಕೂಡ ಉದ್ಧಾರ ಮಾಡ್ತೀರಾ. ಉದ್ಯೋಗ ಮತ್ತು ಹಣದ ವಿಚಾರದಲ್ಲಿ ನವೆಂಬರ್ ನಿಮಗೆ ಹೇಳ್ತಾ ಇದೆ, ನೀವು ಸ್ಪಾಟ್ಲೈಟ್ನಲ್ಲಿ ಇರ್ತೀರಾ ಅಂತ. ಬಾಸ್, ಸೀನಿಯರ್ ಅಥವಾ ಕ್ಲೈಂಟ್ಸ್ಗಳು ನಿಮ್ಮ ವ್ಯಕ್ತಿತ್ವ ಹಾಗೆ ನಿಮ್ಮ ಹಾರ್ಡ್ ವರ್ಕ್ನ ಗಮನಿಸ್ತಾರೆ. ಲೀಡರ್ಶಿಪ್ನಲ್ಲಿರೋರಿಗೆ ಸ್ವಲ್ಪ ಪೊಸಿಷನ್ ಭದ್ರ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾರಾದರೂ ಪ್ರಾಜೆಕ್ಟ್ಗಳನ್ನ ಹುಡುಕ್ತಾ ಇದ್ದರೆ ಕೆಲಸದಲ್ಲಿ ನಿಮಗೆ ಖಂಡಿತ ಪ್ರಾಜೆಕ್ಟ್ಗಳು ಸಿಗುತ್ತೆ. ಹೊಸ ಕೆಲಸ ಹುಡುಕ್ತಿರೋರಿಗೂ ಕೂಡ ಒಳ್ಳೆಯ ಶುಭ ಸಮಯ ಮತ್ತು ವಿಚಾರಗಳು ಬರುತ್ತೆ. ಹಣದ ವಿಚಾರದಲ್ಲಿ ನಿಮಗೆ ಹಾರ್ಡ್ ವರ್ಕ್ ಸ್ವಲ್ಪ ಫಲ ಕೊಡ್ತಾ ಇದೆ. ಆಗಲೇ ಹೇಳಿದಾಗೆ ನಿಮ್ಮನ್ನು ಕ್ಲೈಂಟ್ಗಳಾಗಲಿ ನಿಮ್ಮ ಬಾಸ್, ಸೀನಿಯರ್ಗಳು ಗುರುತಿಸ್ತಾರೆ. ಅನಾವಶ್ಯಕವಾಗಿ ಖರ್ಚನ್ನ ದಯವಿಟ್ಟು ಮಾಡಬೇಡಿ. ಸ್ವಲ್ಪ ಅಹಂಕಾರ ಬೇಡ ಅಂತ ನವೆಂಬರ್ ನಿಮಗೆ ಹೇಳ್ತಾ ಇದೆ. ಹಾಗೆ ನಿಮ್ಮ ಪ್ರೆಸ್ಟೀಜ್ನ ನೀವು ಎಲ್ಲ ಕಡೆ ಅಪ್ಡೇಟ್ ಮಾಡಬೇಡಿ. ಸೋಷಿಯಲ್ ಮೀಡಿಯಾದಲ್ಲಾಯಿತು ಅಥವಾ ನಿಮ್ಮ ಸ್ನೇಹಿತರದಲ್ಲಿ, ನಿಮ್ಮ ಬಂಧು ಬಳಗರ ಮಧ್ಯದಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ರಿ, ಹೇಗಿದ್ದೀರಿ, ಇದನ್ನೆಲ್ಲ ನೀವು ಎಲ್ಲರ ಹತ್ರ ಅಪ್ಡೇಟ್ ಮಾಡಬೇಡಿ. ನಿಮಗೆ ಸ್ವಲ್ಪ ದೃಷ್ಟಿಗಳಾಗುವಂತಹ ಸಮಯ ಇದೆ. ಹಣದ ಎನರ್ಜಿ ಬದಲಾಗುತ್ತೆ. ಸೂರ್ಯನ ಬೆಳಕಿನಲ್ಲಿ ನೀವು 5 ನಿಮಿಷ ಪ್ರತಿದಿನ ಬೆಳಗ್ಗೆ ಧ್ಯಾನ ಮಾಡಿ. 5 ನಿಮಿಷ ಖಂಡಿತ ಸಾಕಾಗಲ್ಲ, ಅಟ್ಲೀಸ್ಟ್ ಒಂದು 15 ನಿಮಿಷನಾದರೂ ನೀವು ಧ್ಯಾನ ಮಾಡಬೇಕು. ನಿಮಗೆ ಹಣದ ಎನರ್ಜಿ, ನಿಮ್ಮಲ್ಲಿ ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಇದರಿಂದ. ಪ್ರೀತಿ ವಿಚಾರ ಮತ್ತು ಸಂಬಂಧಗಳ ವಿಚಾರದಲ್ಲಿ ಸಿಂಹರಾಶಿಯವರು ಪ್ರೀತಿನಲ್ಲಿ ಫೈರ್ ಮತ್ತು ಲಾಯಲಿಟಿ ಎರಡನ್ನು ಬಯಸುವಂಥವ್ರು. ನವೆಂಬರ್ನಲ್ಲಿ ನೀವು ನಿಮ್ಮ ಪಾರ್ಟ್ನರ್ಗೆ ಹೆಚ್ಚು ಎಮೋಷನಲ್ ಆಗಿ ಕನೆಕ್ಟ್ ಆಗಿರ್ತೀರ ಮತ್ತು ಓಪನ್ ಅಪ್ ಕೂಡ ಆಗ್ತೀರಾ. ಸಿಂಗಲ್ ಇದ್ದವರಿಗೆ ಯಾರಾದರೂ ನಿಮ್ಮ ಪ್ರೀತಿಯ ಬೆಳಕಿನಲ್ಲಿ ಆಕರ್ಷಿತರಾಗಿ ನಿಮಗೆ ಪ್ರಪೋಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಈಗೋ ಕ್ಲಾಶ್ಗಳು ಖಂಡಿತ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಸ್ವಲ್ಪ ನೀವು ಕೋಪದ ವ್ಯಕ್ತಿಗಳಾಗಿರೋದ್ರಿಂದ ನಿಮಗೆ ಈಗೋ ಕ್ಲಾಶಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಈಗೋ ಬಿಟ್ಟು ನಿಮ್ಮ ಪ್ರೀತಿಸೋರನ್ನ ನೀವು ತುಂಬ ಮನಸಾರಿ ಇಷ್ಟಪಟ್ಟು ಮಾತಾಡಿಸಿ. ಮತ್ತು ನಿಜವಾದ ಪ್ರೀತಿ ಯಾವಾಗಲೂ ತಾಳ್ಮೆಯಿಂದ ಬಂದಿರುತ್ತೆ. ಆ ತಾಳ್ಮೆಯನ್ನು ನೀವು ಬಳಸ್ಕೊಂಡು ನಿಮ್ಮ ಪ್ರೀತಿಸಿದವ್ರನ್ನ ನೀವು ಗೆಲ್ಲಬೇಕು. ಕುಟುಂಬದಲ್ಲಿ ಕೂಡ ಸಹನೆ, ಗೌರವ ಇರಲಿ. ನಿಮ್ಮ ಮಾತುಗಳು ನವೆಂಬರ್ ತಿಂಗಳಲ್ಲಿ ತುಂಬ ಪ್ರಭಾವಶಾಲಿಯಾಗಿದೆ. ಅದರಿಂದ ಬ್ಲೆಸ್ ಕೂಡ ಮಾಡ್ಬೋದು, ಯಾರಿಗಾದರೂ ಹರ್ಟ್ ಕೂಡ ಮಾಡ್ಬೋದು. ಸೊ ನೀವು ಎಚ್ಚರಿಕೆಯಿಂದ ಏನು ಮಾತಾಡ್ತೀರಾ ಅದ್ರ ಮೇಲೆ ಗಮನ ಇಟ್ಟು ಮಾತಾಡಿ. ಆರೋಗ್ಯ ಮತ್ತು ಮನಃಶಾಂತಿ ನವೆಂಬರ್ನಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸಿಂಹರಾಶಿಯವರು ಎನರ್ಜಿ ಇರುವಂತಹ ವ್ಯಕ್ತಿಗಳು, ಆದರೆ ಬರ್ನೌಟ್ ಆಗ್ತೀರಾ. ಯಾವಾಗಲೂ ಬರ್ನೌಟ್ ಅಂತಂದರೆ ಸೈಕಾಲಜಿನಲ್ಲಿ ಸ್ವಲ್ಪ ಡೀಪ್ ಮೀನಿಂಗ್ ಇದೆ. ಇಲ್ಲಿ ನಾನು ಬರ್ನೌಟ್ನ ಸ್ವಲ್ಪ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬರ್ನೌಟ್ನಲ್ಲಿ ನಿಮಗೆ ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗಿರುತ್ತೆ. ಅಂದರೆ ಸ್ಟ್ರೆಸ್ ಲೆವೆಲ್ ತುಂಬ ಬಿಲ್ಟ್ ಆಗಿಬಿಟ್ಟಿರುತ್ತೆ. ನಿಮ್ಮ ಶಕ್ತಿ ಮೇಲೆ ನಿಮಗೆ ಡೌಟ್ ಬರೋಕ್ಕೆ ಶುರುವಾಗಿರುತ್ತೆ. ದಿನ ಕೆಲಸ ಮಾಡಿ ಮಾಡಿ ದೇಹ ತುಂಬ ದಣದಿರುತ್ತೆ. ನಿಮ್ಮ ಸೋಲ್, ನಿಮ್ಮ ಬ್ರೈನ್ ಎಲ್ಲದಕ್ಕೂ ಕೂಡ ತುಂಬ ಸ್ಟ್ರೆಸ್ ಫೀಲ್ ಆಗಿರುತ್ತೆ. ನಿಮ್ಮ ಕಣ್ಣುಗಳಿರ್ಬೋದು, ನಿಮ್ಮ ಎಂಟೈರ್ ದೇಹ ತುಂಬ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ. ಕೆಲಸದಲ್ಲಿ ನಿಮಗೆ ಉತ್ಸಾಹ ಇರೋದಿಲ್ಲ ಮತ್ತು ನಿಮಗೆ ಈ ಜೀವನನೇ ಸಾಕಪ್ಪ ಸಾಕು ಅನ್ನೋವಷ್ಟು ಕೂಡ ಫೀಲ್ ಆಗ್ತಾ ಇರುತ್ತೆ. ಈ ಥರ ಯಾರ್ಯಾರಿಗೆ ಒತ್ತಡ ಇದೆಯೋ ದಯವಿಟ್ಟು ಯಾರಾದರೂ ಒಬ್ಬ ಸೈಕಾಲಜಿಸ್ಟ್ ಅಥವಾ ರೇಖಿ ಹೀಲರ್ನ ಭೇಟಿಯಾಗಿ
ಈಗ ನೋಡಿ, ನಾನು ಕೂಡ ಒಬ್ಬ ರೇಖಿ ಹೀಲರ್. ಮತ್ತು ಇಲ್ಲಿ ನಿಮಗೆ ಹೃದಯ ಚಕ್ರ ಅಂದರೆ ಅನಾಹತ ಚಕ್ರಕ್ಕೆ ಹೀಲಿಂಗ್ ಸಿಗಬೇಕು. ಆವಾಗ ನಿಮಗೆ ಸ್ವಲ್ಪ ಈ ಬರ್ನೌಟ್ ಫೀಲಿಂಗ್ಸ್ಗಳೆಲ್ಲ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಹೇಗೆ ಬರ್ನೌಟ್ನ ಕಮ್ಮಿ ಮಾಡ್ಕೊಳ್ಳೋದು ಅಂತಂದರೆ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಯಾವುದಾದ್ರೂ ಒಂದು ಮಂತ್ರ, ಸೆಲೆಕ್ಟೆಡ್ ಮಂತ್ರನ ನೀವು ಚಾಂಟ್ ಮಾಡಿ. ಈಗ ನಾನು ನಿಮಗೊಂದು ಮಂತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಿಮಗೆ ಈ ತಿಂಗಳು, ನವೆಂಬರ್ ತಿಂಗಳಲ್ಲಿ ಸೂರ್ಯನ ಶಕ್ತಿ ಬರ್ತಿರೋದ್ರಿಂದ ಈ ಮಂತ್ರನ ನೋಟ್ ಮಾಡ್ಕೊಳ್ಳಿ. ಓಂ ಹ್ರಾಂ ಹ್ರೀಂ ಹ್ರೌಂ ಸಂ ಸೂರ್ಯಾಯ ನಮಃ. ಇದನ್ನು 108 ಸಾರ್ತಿ ಜಪ ಮಾಡಲಿಕ್ಕಾದರೆ ಖಂಡಿತ ಜಪ ಮಾಡಿ. ಇಲ್ಲಾಂದರೆ 21 ಸಾರ್ತಿನಾದರೂ ಕೂಡ ನೀವು ಜಪ ಮಾಡಿ. ಇದರಿಂದ ನಿಮ್ಮ ಶಕ್ತಿ ಬ್ಯಾಲೆನ್ಸ್ಡ್ ಆಗುತ್ತೆ. ಕೇಸರಿ ಬಣ್ಣ ಅಥವಾ ಹಳದಿ ಬಣ್ಣದ ಆಹಾರನ ತಗೊಳ್ಳಿ. ಅಂದರೆ ಮನೆಯಲ್ಲಿ ಮಾಡಿರುವಂಥ ಕೇಸರಿ ಭಾತ್ ಆಗಿರ್ಬೋದು ಅಥವಾ ಚಿತ್ರಾನ್ನ ಆಗಿರ್ಬೋದು. ಇದು ಬಣ್ಣಗಳು ನಿಮಗೆ ಶಕ್ತಿನ ಬೂಸ್ಟ್ ಮಾಡುತ್ತೆ. ಯಾಕೆಂದರೆ ಸೂರ್ಯನ ಎನರ್ಜಿಗಳು ಆ ಕಲರ್ನಲ್ಲೂ ಕೂಡ ಇದೆ. ಹಾಗೆ ಹೇಳಿದಾಗೆ ಹೃದಯ ಚಕ್ರಕ್ಕೆ, ನಿಮ್ಮ ಅನಾಹತ ಚಕ್ರಕ್ಕೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಬೇಕು. ಹಾಗಾಗಿ ನೀವು ಮೆಡಿಟೇಷನ್ ಮಾಡಬೇಕು. ಅದರಿಂದ ನಿಮಗೆ ಕಾಮ್ನೆಸ್ ಖಂಡಿತ ಬರುತ್ತೆ. ಆಧ್ಯಾತ್ಮಿಕ ಮಾರ್ಗದರ್ಶನ ಏನಿದೆ ನವೆಂಬರ್ನಲ್ಲಿ? ಸಿಂಹರಾಶಿಯವರೇ, ನೀವು ದೇವರ ಕಿರಣದಿಂದ ಜನಿಸಿದವರು. ನಿಮ್ಮ ಆತ್ಮವಿಶ್ವಾಸನೇ ನಿಮ್ಮ ಧರ್ಮ ಆಗಿರುತ್ತೆ. ಈ ತಿಂಗಳಲ್ಲಿ ಸೂರ್ಯನಾರಾಯಣನಿಗೆ ನೀವು ಬೆಳಗ್ಗೆ ಎದ್ದು ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ತುಳಸಿ ಗಿಡದ ಹತ್ರ ನಿಂತು ಓಂ ಅಸತೋ ಮಾ ಸದ್ಗಮಯ ಮಂತ್ರನ ಜಪ ಮಾಡಿ. ಇದರಿಂದ ನಿಮಗೆ ಕ್ಲಾರಿಟಿ ಬರುತ್ತೆ. ಯೂನಿವರ್ಸ್ ಹೇಳುತ್ತೆ, ನೀವು ಕೇವಲ ವ್ಯಕ್ತಿ ಅಲ್ಲ, ಬೆಳಕಿನ ಪ್ರತಿನಿಧಿ ಅಂತ ಹೇಳ್ತಾ ಇದೆ. ಈಗ ಶುಭ ಬಣ್ಣಗಳು ಮತ್ತು ದಿನಗಳನ್ನು ತಿಳ್ಕೊಳ್ಳೋಣ. ಬಣ್ಣಗಳು ಕೇಸರಿ ಮತ್ತು ಚಿನ್ನದ ಬಣ್ಣ ಆಗಿರುತ್ತೆ. ಮತ್ತು ಕಿತ್ತಳೆ ಕಲರ್ ಇದೆಯಲ್ವ, ಅದು ಕೂಡ ನಿಮಗೆ ಒಳ್ಳೆ ಬಣ್ಣ. ಶುಭ ದಿನಗಳು 6, 13, 24ನೇ ತಾರೀಕು ನವೆಂಬರ್. ಶುಭ ಸಂಖ್ಯೆ 1 ಮತ್ತು 3. ನಿಮಗೆ ಅಫರ್ಮೇಷನ್ ನಾನೇನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಲೋ ಫೀಲಿಂಗ್ ಇದ್ದಾಗ ಈ ತಿಂಗಳಲ್ಲಿ ನೀವು ಮಂತ್ರಗಳನ್ನು ಹೇಗೆ ಹೇಳ್ಕೊತೀರ ಹಾಗೆ ಈ ಅಫರ್ಮೇಷನ್ ಲೈನ್ನ ಕೂಡ 11 ಸಾರ್ತಿ ಹೇಳ್ಕೊಳ್ಳಿ. ನಾನು ಬೆಳಕಿನ ಮಾರ್ಗದಲ್ಲಿ ನಡೀತಾ ಇದ್ದೀನಿ, ನನ್ನ ಆತ್ಮವೇ ನನ್ನ ಶಕ್ತಿ ಅಂತ ಹೇಳ್ಕೊಳ್ಳಿ. ನಾನು ಬೆಳಕಿನ ಮಾರ್ಗದಲ್ಲಿ ನಡೀತಿದ್ದೀನಿ, ನನ್ನ ಆತ್ಮವೇ ನನ್ನ ಶಕ್ತಿ ಅಂತ ಹೇಳ್ಕೊಳ್ಳಿ. ಸಿಂಹರಾಶಿಯವರೇ, ಈ ತಿಂಗಳು ನಿಮ್ಮ ಆತ್ಮದ ಗೌರವ ಮತ್ತೆ ಪಡೆಯುವಂಥ ಸಮಯ. ಹಳೆಯ ಡೌಟ್ಗಳು, ಭಯ ಮತ್ತು ಗಿಲ್ಟ್ ಫೀಲಿಂಗ್ಗಳೇನಿತ್ತು ಇವುಗಳನ್ನು ದಯವಿಟ್ಟು ಬಿಟ್ಬಿಡಿ. ನೀವು ಸೂರ್ಯನ ಥರ ಯಾವಾಗಲೂ ಬೆಳಗುವಂಥವರು. ಯಾವುದೇ ಕತ್ತಲೆ ಇರಲಿ, ನಿಮ್ಮ ಬೆಳಕನ್ನು ಮುಚ್ಚಕ್ಕಾಗಲ್ಲ. ನವೆಂಬರ್ 2025 ನಿಮ್ಮ ಜೀವನದಲ್ಲಿ ಪುನರ್ಜನ್ಮ ಅಂತ ಅಂದ್ಕೊಳ್ಳಿ. ಸಿಂಹರಾಶಿಯವರೇ, ಈ ಪಾಸಿಟಿವ್ ರೀಡಿಂಗ್ ನಿಮಗೆ ಇಷ್ಟ ಆಯಿತಾ? ನಿಮಗೆ ಪಾಸಿಟಿವ್ ಎನರ್ಜಿ ಸಿಕ್ಕಿದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ವಿಡಿಯೋನ ನಿಮ್ಮ ಸ್ನೇಹಿತರು ಯಾರಾದರೂ ಸಿಂಹರಾಶಿಯವರಿದ್ದರೆ ಅವರಿಗೆ ಶೇರ್ ಮಾಡಿ. ಮತ್ತು ಕಮೆಂಟ್ನಲ್ಲಿ ಬರೀರಿ ಜಯ ಶ್ರೀ ಸೂರ್ಯನಾರಾಯಣ. ಮುಂದಿನ ರಾಶಿ ಕನ್ಯಾ ರಾಶಿ. ನವೆಂಬರ್ 2025 ರೀಡಿಂಗ್ ಶೀಘ್ರದಲ್ಲೇ ಬರ್ತಾ ಇದೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ನಿಮ್ಮ ಪ್ರೀತಿ ಸಹಕಾರನೇ ನಮಗೆ ಶಕ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.